ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಹಾಲಾಕ್ಸ್ ಕನ್ನಡ. ಇವತ್ತು ನಮ್ಮ ಮನೇಲೊಂದು ಫಂಕ್ಷನ್ ಇದೆ. ತಮ್ಲೈನ್ ನೋಡಿದ್ರೆ ಗೊತ್ತಾಗಿರಬೇಕು ನಿಮಗೆ ನಮ್ಮ ಮನೇಲಿ ಏನು ಫಂಕ್ಷನ್ ಇದೆ ಅಂತ. ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ನೆಲ ಸಾರಿಸಿ ರಂಗೋಲಿ ಹಾಕ್ತಾ ಇದ್ದೀನಿ. ಈ ಕಡೆ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ, ನೀವೇ ನೋಡ್ತಿರ್ಬೋದು. ಸಾನ ಉಂಡಿ ಕಟ್ಟುತ್ತಾ ಇನ್ನು ಈ ಕಡೆ ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ ತರಕಾರಿ ಕಟ್ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ಎಲ್ಲರೂ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡ್ತಾ ಇದ್ರು. ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ವಿ. ಈ ಕಡೆ ನಮ್ಮ ಅತ್ತೆ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ರು. ಇವರು ನಮ್ಮ ಚಿಕ್ಕತ್ತೆ. ಎಲ್ಲ ಅಡುಗೆನೂ ಇವರೇ ಮಾಡಿದ್ರು ನೋಡ್ರಿ. ಅಡುಗೆ ಅಂತೂ ತುಂಬ ಚೆನ್ನಾಗಾಗಿತ್ತು. ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆ ಎಲ್ಲ ಅಡುಗೆನೂ ಮಾಡಿದ್ರು. ಇದೇನ್ರಿ ಅನ್ನ ಪಾನಿ ಹೊಡೆದು ಮಾಡ್ಲತ್ತೀರಿ? ಇವರು ಬೆಳಗ್ಗೆನೆ ಅಡುಗೆ ಮಾಡ್ಲಾಕ ಕೂತರು. ಬದ್ನಿಕಾಯಿ ಪಲ್ಯ, ದಾಲ್ ಮೆಂತಿ, ಜೀರಾ ರೈಸ್ ಎಲ್ಲಾನು ಇವರೇ ಮಾಡಿದ್ರು. ಮತ್ತು ನಮ್ಮ ಅಕ್ಕ ಸಾಂಬಾರು ಮಾಡಿದ್ರು. ತುಂಬ ಚೆನ್ನಾಗಾಗಿತ್ತು ಅಡುಗೆ ಅಂತೂ. ಇವರೆಲ್ಲ ಇಷ್ಟೆಲ್ಲ ಮಾಡಿದ್ರಂತ ನಾವಿಲ್ಲಿ ಚಪಾತಿ ಮಾಡೋದಕ್ಕೆ ಕೂತ್ವಿ. ನಾನು ಮತ್ತು ನಮ್ಮ ಸಣ್ಣಕ್ಕ ಮತ್ತು ನಮ್ಮ ಅತ್ತೆ ಎಲ್ಲರೂ ಸೇರಿ ಚಪಾತಿ ಮಾಡೋಕ್ಕೆ ಕೂತ್ವಿ. ಇನ್ನು ಈ ಕಡೆ ಒಂದು ಹಂಚಿಟ್ಟಿದ್ವಿ. ಟೋಟಲ್ 3 ಹಂಚಿಟ್ಟು ಚಪಾತಿ ಮಾಡ್ಲತ್ತಿದ್ವಿ ನೋಡ್ರಿ. ಭಾಳ ಮಂದಿ ಬರ್ತಿದ್ರಲ್ಲ, ಅದಕ್ಕೆ ಎಲ್ಲರಿಗೂ ಸಾಲ್ಬೇಕಂತ ಇಷ್ಟು ಚಪಾತಿ ಮಾಡ್ಲಾಕ ಕುಂತೀವಿ. ನಮ್ಮ ಕಡೆ ಹೇಗಂದರೆ ಈ ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಲ ಅಡುಗೆದವ್ರಿಗೆ ಹೇಳೋದೇ ಇಲ್ಲ, ನಾವು ಮನೆಯವ್ರೇ ಮಾಡ್ಕೋತೀವಿ. ಹೇಗಂದರೆ ಅವ್ರ ಮನೆಗೆ ಹೋಗಿ ನಾವು ಮಾಡೋದು, ನಮ್ಮ ಮನೆಗೆ ಬಂದು ಅವ್ರು ಮಾಡೋದು, ಹೀಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಅಡುಗೆ ಮಾಡ್ತೀವಿ. ಆದರೆ ಸಿಟಿ ಕಡೆ ಎಲ್ಲದಕ್ಕೂ ಆಳು ಹೇಳಬೇಕು. ಆದರೆ ನಮ್ಮ ಕಡೆ ಹಾಗಿಲ್ಲ, ನಾವೇ ಹೋಗಿ ನಾವೇ ಮಾಡ್ಕೋತೀವಿ. ಯಾಕ ಏನದಿದ್ದು ಬದ್ನಿಕಾಯಿ? ನೆಕ್ಸ್ಟ್ ಮೆಂತಿ ಫ್ರೈ, ಮೆಂತಿ ದಾಲ್ ಮೆಂತಿ. ನೆಕ್ಸ್ಟ್ ಜೀರಾ ರೈಸ್, ಸಾಂಬಾರ್, ಜೀರಾ ರೈಸ್. ನೆಕ್ಸ್ಟ್ ಒಂದು ಸ್ವೀಟ್ ಬಂದಿದ್ರೆ ಆಕೆ ಅಂತ ನೀನೇ ಇಳಕ ಹೊಸಲ್ಲ ಅಲ್ಲಿ ನಿಲ್ತಾನ ಅಂತಾಳ. ಇವತ್ತೊಂದೇ ದಿನ ನೋಡ್ಸಾನ, ನಾಳೆ ಕೊಡ್ಬೇಕು ನೀವು ವಾಪಸ್. ಸುಮ್ಮನೆ ತಮಾಷೆ ಮಾಡ್ತಾ ಇದ್ವಿ. ಚಾ ಹೆಂಗಾಗ್ಯದಕ್ಕ? ಇಲ್ಲಿ ಹೇಳ್ರಿ ನನಗೆ. ಇನ್ನು ಈ ಕಡೆ ಮಧ್ಯಾಹ್ನ ಊಟ ಕೂಡ ಮಾಡ್ತಾಯಿದ್ರು. ನಾನಿಲ್ಲಿ ಖಾರ ಬೂಂದೆ ಹೇಳೋದು ಮರ್ತೇ ಬಿಟ್ಟಿದ್ದೆ ಆಗಲೇ. ಮತ್ತು ಸ್ವೀಟ್ಗೆ ಮೋತಿಚೂರ್ ಲಾಡು, ಖಾರ್ಗೆ ಖಾರ ಬೂಂದೆ ತಂದಿದ್ವಿ. ಪುಂಡಿ ಪಲ್ಯ ಅಲ್ಲದು ಮೆಂತಿ ಪಲ್ಯ ಅದ. ಸೆಲ್ಫಿ ಹಾಂ. ಇನ್ನೆಲ್ಲರದು ಊಟ ಆದಮೇಲೆ ನಾವು ಊಟಕ್ಕೆ ಕೂತಿದ್ದೀವಿ, ಊಟ ಮಾಡ್ತಿದ್ದೀವಿ. ಈ ಕಡೆ ನೋಡ್ತಾ ಇರ್ಬೋದು ನೀವು, ಮಂಟಪ ಹಾಕ್ತಾ ಇದ್ದಾರೆ. ನೋಡು ಮಂಟಪ ಟೆಂಟ್ ಬೇರೆ ಹೊಡ್ಲತ್ತಾರ.
ಮನೇಲಿರೋ ಸಾಮಾನುಗಳನ್ನೇ ಬಳಸಿ ಮಂಟಪ ರೆಡಿ ಮಾಡ್ಲತ್ತಾರ ನೋಡ್ರಿ. ಫುಲ್ ಮಂಟಪನೇ ಸೀರೆಯಿಂದ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಯಾರ ನೋಡ್ರಿ. ಅದೇ ಫುಲ್ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು. ಇನ್ನು ಮಂಟಪ ಕೂಡ ರೆಡಿ ಆಯಿತು. ನಾವೆಲ್ಲರೂ ರೆಡಿಯಾಗಿ ಬಂದ್ವಿ. ಎಲ್ಲರೂ ರೆಡಿಯಾಗಿ ಒಂದಿಷ್ಟು ಫೋಟೋಸ್ನು ತಕ್ಕೋತಾ ಇದ್ದೀವಿ. ಹಂಗೈರಿ ಹೋಗ್ ವೇಟ್ ಓಕೆ. ಹಾಂ ಓಕೆ. ಪೂರ ಚಿತ್ರ ಭಾರಿ ಕಾಣೋದು. ಹಿಂದಿನ ಡೆಕೋರೇಷನ್ ಭಾರಿ ಹಾಯ್ ಮಾಡ್ರತಿ. ಚಂದ ಬರ್ಲಾತದ, ಮಸ್ತ್ ಬರ್ಲಾತದ. ಹಾಯ್ ಮಾಡ್ರಿ ಅತ್ತಿ. ಹಾಯ್ ಮಾಡ್ರಿ. ಆರಾಮಿದ್ದೀರಿ? ನಮ್ಮ ಮನೆಗೆ ಬಂದು ಬೀಗರೆಲ್ಲ ನಮ್ಮ ವ್ಯೂವರ್ಸ್ಗೆ ಹಾಯ್ ಹೇಳಾಕ್ತಾರ ನೋಡ್ರಿ. Hi. How are you? Hi friends. ಮುಂದೆ ಹೇಗಿದೆ ಜನ? ಎಲ್ಲರ ಹತ್ರನೂ ಹಾಯ್ ಹೇಳಿಸ್ಕೊಂಡಿದ್ದಾದ್ಮೇಲೆ ಈ ಕಡೆ ನಮ್ಮ ಮಗಳಿಗೂ ಕೂಡಿಸಿ ಶಾಸ್ತ್ರ ಶುರು ಮಾಡ್ತಾ ಇದ್ದಾರೆ. ಈಗ ನೋಡ್ತಾನ ಕಾವೇರಿ ಇನ್ನೊಂದ್ ಜರ ದಂಡಿ ಮ್ಯಾಲ ತಗೊಂಡು ಶಿಲ್ಪ ಅಲ್ಲೊಂದು ಮುಂಗಟ್ಟಿಲ್ಲ. ಕಾವೇರಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ಥರ ಚಾಜಾ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಕಡೆ ಮೊದಲು ಸೋದರ ಮಾವ ತಂದಿರೋ ದಂಡಿ ಸೀರೆ ಉಡಿಸಿ ಉಡಿ ತುಂಬ್ತಾರೆ.
ಈಗ ಇಲ್ಲಿ ನೋಡ್ರಿ ಈಗ ಮತ್ತೆ ಇಚ್ಛೆ ಮಾಡ್ಕೊಂಡ್ ಬರ್ಲಾಕ ಮತ್ತೆ ಯಾರು ಬರ್ತಾರ ವಸ್ತು ಹೋಗ್ಬೇಕು ಆಗ್ತಿದ್ರ ಮತ್ತೆ ಸೀರೆ ಹಿಡ್ಕೊಂಡು ಇನ್ನು ಈ ಕಡೆ ಒಬ್ಬಳನ್ನೇ ಕೂಡಿಸ್ಬಾರ್ದು ಅಂತ ಕೂಡ್ಸಿರೋರು ಎಡಗಡೆ ಗೊಂಬೆ ಇಟ್ಟು ಅದಕ್ಕೆ ದಂಡಿ ಕಟ್ಟಿ ಕುಂಕುಮ ಹಚ್ತಾರೆ ನೋಡ್ರಿ. ಒಬ್ಬರೇ ಹಾಕ್ತಾರಂತ ಜೋಡಿಬ್ಬರಿಗೆ ಕೂಡ್ಸ್ದಂಗೆ ಆಗ್ತದೆ ಅಂತೇಳಿ ನಮ್ಮ ಕಡೆಗೆ ಬಾಜು ಒಂದು ಗೊಂಬೆ ಇಡ್ತಾರೆ ನೋಡ್ರಿ ಎಲ್ಲ ಚಾಜಕ್ಕೂ. ಇನ್ನು ನಮ್ಮ ಅಕ್ಕನೂ ಎಲ್ಲರಿಗೂ ಕರಿಲಕ್ಕೆ ಹೋಗಿವ್ರಿ, ಮಂದಿಗೆ ಇತ್ತು ಹಾಡೋರಿಗೆ ಎಲ್ಲರಿಗೆ ಕರಿಲಕ್ಕೆ ಹೋಗಿವಳು. ಇನ್ನು ಇಷ್ಟು ಮಂದಿ ಇದ್ದರು ಹಾಡೋರು ಯಾರೂ ಇಲ್ಲ ಅಂಥೇಳಿ ನಾವು ಹಾಡೋರಿಗೆ ಮೈಕ್ನಾಗ ಕರಿಲಾಕತ್ತಿದ್ವಿ ನೋಡ್ರಿ. ಬಳೆಯ ಬಾಂಧವನ ಅಮ್ಮ ಕಿರಣಿಗೆ ಬಳೆಯ ಬಾಂಧವನ ಇನ್ನು ಆ ಕಡೆ ಸ್ವಲ್ಪ ಮೈಕ್ ಕೂಡ ಪ್ರಾಬ್ಲಮ್ ಆಗ್ತಾಯಿತ್ತು, ಅದಕ್ಕೆ ನೀವು ನೋಡ್ತಾ ಇರ್ಬೋದು ಹಲೋ ಹಲೋ ಅಂತ ಹೇಳ್ತಾ ಇದ್ರು. ಈ ಕಡೆ ನಮ್ಮ ಸಾನ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ. ಇನ್ನು ಎಲ್ಲರೂ ಬೀಗರು ಬಂದಿದ್ದರು, ಎಲ್ಲರಿಗೂ ಫೋಟೋಸ್ ತೆಗಿಬೇಕಂತ ಈ ಕಡೆ ನೋಡಿ ನನ್ನ ಹಸ್ಬೆಂಡ್ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ಎಲ್ಲರೂ ಆಯರಿ ಮಾಡ್ತಾಯಿದ್ರು, ನಾನು ಹೆಸರು ಬರ್ಕೋತಾ ಇದ್ದೀನಿ. ಎಲ್ಲರೂ ಸೀರೆ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು ಈ ಥರ ತರ್ತಾಯಿದ್ರು. ಯಾರ್ಯಾರು ಏನೇನು ತಂದರು ಅಂತ ನಾನು ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೋತಾ ಇದ್ದೀನಿ.
ಈಗ ನೋಡ್ರಿ ಈ ಕಡೆ ಹಾ ಇನ್ನು ಈ ಕಡೆ ಮತ್ತೊಂದು ಸೀರೆ ಚೇಂಜ್ ಮಾಡಿಕೊಂಡು ಕರ್ಕೊಂಬರ್ತಾ ಇದ್ದೀವಿ. ಅಂದರೆ ಇದು ಸೋದರ ಮಾವ ತಂದಿರೋ ಸೀರೆ. ನಮ್ಮ ಕಡೆ ಹೇಗಂದರೆ ಮೊದಲು ನಾವು ಮನೇಲಿ ಇರೋ ಸಾರಿ ಉಡಿಸಿ ಕೂಡಿಸ್ತೀವಿ, ಆಮೇಲೆ ಸೋದರ ಮಾವ ತಂದಮೇಲೆ ಸೋದರ ಮಾವನ ಸೀರೆ ಉಡಿಸ್ತೀವಿ. ನೋಡ್ರಿ ಈ ಕಡೆ ಇವು ಕಾಕಿ ತಂದ ರೇಣು ಕಾಕ ತಂದ ಹಾಕ್ರಿ ಕಾಕಿ ಹಾಕ್ರಿ ನೀವು ಹೇಳ್ರಿ ನೀವು ಇನ್ನೊಂದ್ಸರ್ತಿ ಕಲ್ಕೊಂಡ್ ಬರ್ತೀನಿ. ಏನ್ ಹೇಳ್ಬೇಕು ನೆನಪೇ ಬರ್ಲಿಕ್ಕೆ ಉದ್ದನು ನೆನಪರ್ಲಾಗ ಸಣ್ಣದು ಹೇಳು ಸಣ್ಣದು ಹೇಳು ಶಿವಶರಣ ನೋಡ ಹಂಗೆ
ಹಾ ಓಕೆ ಈಗ ನೋಡ್ರಿ ಹಾ ಓಕೆ ಬರ್ತಾರ ಅವರು ಇಲ್ಲ ಇಲ್ಲ ಬೇರೆ ಕಡೆ ತಗೊಳಕ್ ಹೋದ ಮೂರ ಸರ್ತಿ ಹಿಂಗ್ ಮಾಡಿ ಎತ್ತಿ ಕುಡ್ಸ ಎದ್ರಿಂದ ಕರ್ಕೊಂಡ್ ಬರ್ತಾರ ಹಾ ಈ ಕೂಡು ಮುಂದಕ್ಕೆ ಕರ್ಕೊಂಬ ಹಾ ಒಬ್ರು ಕ್ಷಮಿಸ್ರಿ ಹಾ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.